ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಪಾಪುನ ಮಲಗಿಸಿ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ನಾನು ಹಣ್ಣು ತಿಂದೆ. ಸೊ ಇವತ್ತು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ಏಕೆಂದರೆ ನಂಗೆ ತುಂಬ ಟಯರ್ಡ್ ಆಗ್ತಾಯಿತ್ತು. ಸೊ ಆದ್ದರಿಂದ ಈ ಹಳೆ ವಿಡಿಯೋಸ್ನ ಶೇರ್ ಮಾಡ್ತಾಯಿದ್ದೀನಿ. ಮೇ 20th ನಂದು ಬರ್ಡೇ ಆಗಿತ್ತು. ಸೊ ಆವಾಗಿನ ವಿಡಿಯೋನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ. ಸೊ ನನ್ನ ಬರ್ಡೇಲಿ ನಾನೇ ಇಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಬಿಕಾಸ್ ಅವತ್ತು ನನಗೆ 20th ನನ್ನ ಬರ್ಡೇ ಇತ್ತು. 21st ನಮ್ಮ ಹಸ್ಬೆಂಡು ಬರ್ಡೇ ಸೆಲೆಬ್ರೇಷನ್ ಮಾಡಿತ್ತು. ಏಕೆಂದರೆ 21st 1.5 ಮಂತು ವ್ಯಾಕ್ಸಿನೇಷನ್ ಇತ್ತು ಪಾಪುದು. ಸೊ ಅದಕ್ಕೋಸ್ಕರ ನಾವು ನೆನ್ಮಂಗ್ಲ BGSಗೆ ಹೋಗಿ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ನಮ್ಮ ಪಾಪುಗೆ ನೋವು ಸ್ಟಾರ್ಟ್ ಆಗೋಯಿತು. ಸೊ ಅಳ್ತಾ ಇದ್ದ. ಸೊ ಆದ್ದರಿಂದ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗ್ತಾಯಿರಲಿಲ್ಲ. ನಮ್ಮ ಹಸ್ಬೆಂಡ್ಗೂ ಕೂಡ ಮಾಡೋಕ್ಕೆ ಇಷ್ಟ ಆಗ್ತಿರಲಿಲ್ಲ. ಬಟ್ ಪ್ರಿಪ್ರೇಷನ್ ಆಗಿ ಬಂದ್ಬಿಟ್ಟಿದ್ರು ಅವರು. ಈ ಥರ ಚೈನ ಗಿಫ್ಟ್ ಮಾಡಿದರು ನನಗೆ. ಸೊ ಆದ್ದರಿಂದ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪಾಪುನ ಮಲಗಿಸಿ ಒಂದೇ ಒಂದು ಪಿನ್ ಡ್ರಾಪ್ ಸೈಲೆಂಟಲ್ಲಿ ನನ್ನ ಕೇಕ್ ಕಟ್ ಮಾಡಿಸಿತ್ತು. ಸೊ ಈ ಗಿಫ್ಟು ನನ್ನ ಬರ್ಡೇಗೆ ಅಂತ ನಮ್ಮ ಹಸ್ಬೆಂಡ್ನ ಕೊಟ್ಟಿತ್ತು. ಥ್ಯಾಂಕ್ ಯು ಸೋ ಮಚ್. ಬಟ್ ಅವತ್ತಂತೂ ತುಂಬಾ ಖುಷಿ ಇತ್ತು. ಆದರೂ ನನಗೆ ಹೆಂಗೆ ಎಕ್ಸ್ಪ್ರೆಷನ್ ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ. ಯಾಕೆಂದರೆ ಒಂದು ಕಡೆ ಪಾಪು ಅಳ್ತಾಯಿತ್ತು, ಒಂದು ಕಡೆ ನನ್ನ ಬರ್ಡೇ ಸೆಲೆಬ್ರೇಷನ್ನು. ನನಗೆ ಯಾಕಾದರೂ ಬರ್ಡೇ ಸೆಲೆಬ್ರೇಷನ್ ಆಗ್ತಾಯಿತ್ತು, ನಂಗೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದೆ. ಸೊ ಆದ್ರೂ ನಮ್ಮ ಹಸ್ಬೆಂಡ್ ಇದ್ರೂ ನನಗೆ ಒಂದು ಖುಷಿ ಕೊಡಬೇಕು, ನನ್ನ ಖುಷಿ ಪಡಿಸ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು. ಸೊ ನನ್ನ ಬರ್ಡೇ ದಿನವೇ ನಮ್ಮ ಪಾಪ ಅಳ್ತಿದ್ದ. ಸೊ ಮರೆಯೋಕ್ಕೆ ಆಗಲ್ಲ. ಸೊ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್.